ಅಪ್ಪು ಅಗಲಿ 6 ದಿನ ಕಳಿತು. ಲಕ್ಷಾಂತರ ಜನ ಅಂತಿಮ ದರ್ಶನ ಪಡೆದಿದ್ದು ಆಯಿತು. ಇದೀಗ ಸಮಾಧಿ ದರ್ಶನಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತದೆ. ಆ ಕ್ರಂದನವೂ ಕಡಿಮೆಯಾಗಿಲ್ಲ. ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನದ ಸಾಗರ. ನೆಚ್ಚಿನ ನಟನನ್ನು ಕಳೆದುಕೊಂಡು ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿನಲ್ಲಿ ಕಳೆದ 3 ದಿನದಿಂದ ಕಾದು ಕುಳಿತಿದ್ದ ದೊಡ್ಡಮನೆಯ ಅಭಿಮಾನಿ ದೇವರುಗಳಿಗೆ ಇವತ್ತು ಅಪ್ಪು ಸಮಾಧಿಯ ದರ್ಶನ ಪಡೆಯಲು ಅವಕಾಶ ಸಿಕ್ತು. ಮರುಜನ್ಮ ಅಂತ ಇದ್ರೆ ಇಲ್ಲೇ ಬಂದ್ಬಿಡೋಣ. ಇಲ್ಲ ಸರ್, ಒಳ್ಳೆಯವರಾಗಿ ಹುಟ್ಟಬಾರ್ದು. ಕನ್ನಡದಲ್ಲಿ ಏಕೈಕ ನಟ ಪುನೀತ್ ರಾಜ್ಕುಮಾರ್ ಸರ್ ಅಂತ ಅಪ್ಪು ಯಾರು ಸಿಗಲ್ಲ ಸರ್, ನಿಜ ಹೇಳ್ಬೇಕು ಅಂದ್ರೆ. ಅಪ್ಪು ಅವ್ರನ್ನ ಮನ್ಸಲ್ ಅವ್ರೆ ಅಂತ ನೆನ್ಸ್ಕೋಬೇಕು ಸರ್. ಕರುನಾಡ ಯುವರತ್ನ ಕಣ್ಮರೆಯಾಗಿ ಇಂದಿಗೆ 6 ದಿನ. ನಿನ್ನೆ ಹಾಲು ತುಪ್ಪ ಕಾರ್ಯದ ಬಳಿಕ ಅಭಿಮಾನಿಗಳಿಗೆ ಸಮಾಧಿ ದರ್ಶನ ಮಾಡಲು ಅವಕಾಶ ಸಿಕ್ಕಿದೆ. ಅಪ್ಪು ಸಮಾಧಿ ವೀಕ್ಷಣೆಗೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ವೀರ ಕನ್ನಡಿಗ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲು ಆಗದೆ ಮರುಗುತ್ತಿದ್ದಾರೆ. ವಂಶೀಯ ನೆನೆದು ಕಣ್ಣೀರು ಸುರಿಸುತ್ತಿದ್ದಾರೆ. ಒಂದು ಏದಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು. ಅವ್ರು ಏನೇ ಅವೇಡ್ ತಗೋಬೇಕಾದ್ರು ಅಷ್ಟೇ ಸರ್, ಫಸ್ಟ್ ಕೈ ಮುಗುದಿ ತಗೊಳ್ಳೋರು. ಆ ತರ ವ್ಯಕ್ತಿ ಇನ್ನೊಬ್ರು ಮಾಡಿಲ್ಲ. ಇಲ್ಲ ಸರ್, ಒಳ್ಳೆಯವರಾಗಿ ಹುಟ್ಟಬಾರ್ದು. ಸುಜನ್ ಹೇಳಿದ್ರಲ್ಲ, ಕೆಟ್ಟವರಾದವರೆಲ್ಲ ಅವರೇ. ನಾಳೆ ರಿಲೀಸ್ ಅಂದ್ರೆ ಇವತ್ತು ಹೋಗಿ ನಿಂತ್ಕೋತಿದ್ದೆ ಶಾಂತಲಾಡಗೆ ಸರ್, ಮೈಸೂರು. ತುಂಬಾ ತುಂಬಾ ಕಷ್ಟ ಆಯ್ತೈತೆ. ಈ ವಯಸ್ಸಲ್ಲೇ ಅವರು ಹೋಗಿ ತುಂಬಾ ನಷ್ಟ ಆಯ್ತದೆ, ಎಲ್ಲರಿಗೂ ನಷ್ಟ ಇದೆ. ಕಿರುತೆರೆ ನಟಿ ಗೀತಾ ಕೂಡ ಜನಸಾಮಾನ್ಯರ ಜೊತೆಯಲ್ಲೇ ಅಪ್ಪು ಸಮಾಧಿ ದರ್ಶನ ಪಡೆದ್ರು. ನಾನು ಅಪ್ಪುವಿನ ದೊಡ್ಡ ಫ್ಯಾನ್. ನಗುಮುಖದ ಸರಳ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇವೆ ಅಂತ ಕಂಬನಿ ಮಿಡಿದ್ರು. ರಾಜ್ಯೋತ್ಸವ ಆಗ್ಲಿ, ದೀಪಾವಳಿ ಆಗ್ಲಿ, ಏನೇ ಸೆಲೆಬ್ರೇಷನ್ ಆಗ್ಲಿ, ಇಲ್ಲ ಮಂಕ್ ಬಡ್ದಿದೆ ಅನ್ನೋ ತರ ವಾತಾವರಣ. ವಿಷಯ ಗೊತ್ತಾದಾಗ ಬಿಲೀವ್ ಮಾಡೋದಕ್ಕಾಗ್ಲಿಲ್ಲ. ಇನ್ಫ್ಯಾಕ್ಟ್ ಇದುವರೆಗೂ ನನಗೆ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸ್ಯಾಂಡಲ್ವುಡ್ ಪರಮಾತ್ಮನ ಸಮಾಧಿ ದರ್ಶನ ಪಡೆದ ಒಬ್ಬೊಬ್ಬರ ಮನಸ್ಸಲ್ಲೂ ನೋವು, ಕಣ್ಣೀರು, ದುಃಖ ತುಂಬಿಕೊಂಡಿತ್ತು. ಅಭಿಮಾನಿಗಳು ನೋವು ನುಂಗಿ ಮುಂದೆ ಸಾಗಿದ್ರು. ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುನೀತ್ ರಾಜ್ಕುಮಾರ್ ಮನೆಗೆ ಸ್ಟಾರ್ಗಳು, ಜನನಾಯಕರು, ಗಣ್ಯರೆಲ್ಲ ಬರ್ತಾನೆ ಇದ್ದಾರೆ. ಆದ್ರೆ ಇವತ್ತು ಬಂದಿದ್ದ ಅಭಿಮಾನಿಗಳು ಸ್ಪೆಷಲ್. ದೊಡ್ಡಮನೆಯ ಆ ಅಭಿಮಾನಿಗಳನ್ನ ಸ್ವತಃ ಶಿವಣ್ಣ, ರಾಘಣ್ಣ ಅವರೇ ಅವರನ್ನ ನೋಡಿ ಕರಗಿ ಹೋದ್ರು. ಹೀಗೆ ಎತ್ತಿನ ಗಾಡಿಯಲ್ಲಿ ಬರ್ತಿರೋ ಇವರೆಲ್ಲ ತುಮಕೂರಿನ ಪಾವಗಡ ತಾಲೂಕಿನ ತಾಳೆಮರದಳ್ಳಿಯವರು. ಪುನೀತ್ ಅವರ ಈ ಅಪ್ಪಟ ಅಭಿಮಾನಿಗಳು ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಪಾವಗಡದಿಂದ ಹೊರಟು ಇವತ್ತು ಬೆಂಗಳೂರು ತಲುಪಿದ್ರು. ಸಮಾಧಿ ದರ್ಶನದ ಬಳಿಕ ಈ ಅಭಿಮಾನಿಗಳು ಎತ್ತಿನ ಬಂಡಿಯಲ್ಲೇ ಪುನೀತ್ ಮನೆಗೂ ಬಂದಿದ್ರು. ಅಭಿಮಾನಿಗಳು ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆಂಬ ವಿಷಯ ತಿಳಿಯುತ್ತಿದ್ದಂತೆ ಪುನೀತ್ ಮನೆಯಲ್ಲಿದ್ದ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಮನೆಯಿಂದ ಹೊರಬಂದು ಭೇಟಿ ಮಾಡಿದ್ರು. ಎತ್ತುಗಳಿಗೆ ಬಾಳೆಹಣ್ಣು ತಿನ್ನಿಸಿದ್ರು. ಬಂಡಿ ಜೊತೆ ಅಭಿಮಾನಿಗಳೊಂದಿಗೆ ಫೋಟೋ ತೆಗೆಸಿಕೊಂಡ್ರು. ಶಿವಣ್ಣ ಎತ್ತಿನ ಬಂಡಿ ಏರಿ ಅಭಿಮಾನಿಗಳ ಆಸೆ ಈಡೇರಿಸಿದ್ರು. ನೋವಿನ ಸಮಯದಲ್ಲೂ ಶಿವಣ್ಣ ಅಭಿಮಾನಿಗಳ ಜೊತೆ ನಡೆದುಕೊಂಡ ರೀತಿ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ಏನು ಹೇಳೋಕ್ಕಾಗ್ತಿ, ಇದು ಪ್ರೀತಿ ಬಗ್ಗೆ ನಾವು ಏನು ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ ಅಷ್ಟು ದೂರದಿಂದ ಒಂದು ಎತ್ತಿನ ಗಾಡೀಲಿ ಬರೋದಂದರೆ ಅಷ್ಟು ಸುಲಭ ಅಲ್ಲ. ಬಟ್ ಆ ಪ್ರೀತಿಗೆ ನಾವು ಏನು ಕೊಟ್ಟರು ಕಮ್ಮಿನೇ. ಯಾಕಂದರೆ ಇವತ್ತು ಎಲ್ಲರೂ ನಾವು ಅಪ್ಪನ ಕಳ್ಕೊಂಡ್ರೆ ಏನು ದುಃಖದಲ್ಲಿದ್ದೀವೋ ಅದು ದುಃಖದಲ್ಲಿ ನಮ್ಮ ಜೊತೆ ಇದ್ದಾರೆ ಇರಬೇಕು, ಅವ್ರ ಜೊತೆಯಲ್ಲಿ ಸಾಥ್ ಕೊಡಬೇಕನ್ನೋದು ಒಂದು ಮನೋಭಾವ ಇದೆಯಲ್ಲ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕೆ ಆಗಲ್ಲ. ಯಾವ ಜನ್ಮದಲ್ಲೂ ಯಾವ ಥರದಲ್ಲೂ ನಾವು ತೀರ್ಸೋಕ್ಕಾಗಲ್ಲ. ಪುನೀತ್ ಮನೆಗೆ ಸ್ಟಾರ್ಗಳು, ಗಣ್ಯರು ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳ್ತಾನೆ ಇದ್ದಾರೆ. ಇವತ್ತು ತೆಲುಗಿನ ಖ್ಯಾತ ನಟ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜ ಪುನೀತ್ ಮನೆಗೆ ಭೇಟಿ ಕೊಟ್ಟು ಪುನೀತ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು. ಪುನೀತ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಬಳಿಕ ಶಿವಣ್ಣನ ಮನೆಗೆ ಹೋಗಿ ರಾಮ್ ಚರಣ್ ಸಮಾಧಾನ ಹೇಳಿದ್ದಾರೆ. ತೆಲುಗು ನಟನ ಮುಂದೆ ಅಪ್ಪು ನೆನೆದು ಶಿವಣ್ಣ ಕಣ್ಣೀರು ಹಾಕಿದ್ದಾರೆ. ಅಪ್ಪು ಅಗಲಿಕೆಯನ್ನ ಜೀರ್ಣಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತ ನೋವು ತೋಡಿಕೊಂಡ ನಟ ರಾಮ್ ಚರಣ್ ವಿ ಲವ್ ಯು ಪುನೀತ್ ಅಂದ್ರು. ಅಪ್ಪು ಅವರ ಮಾನವೀಯತೆಯನ್ನ ಕೊಂಡಾಡಿದ್ರು. చాలా పెద్ద లాస్ అండి. మా సొంత ఫ్యామిలీ మెంబర్ పోయితే ఎలా ఉంటుంది అంత అలాంటి ఒక ఎమోషనల్ ఫీలింగ్.
and ఎవరికైనా జరిగినా మాకు we understand, but పునీత్ గారికి జరగడం అనేది I'm not able to digest the fact. మాటలు కూడా రావట్లేదు. He reminds us again what is being normal, what is being a human being. Every time I meet him, we will love you. We love you, Puneet, wherever you are. Thank you for everything you have done for this industries and everything. We will miss him, we'll miss him, we'll miss him a lot. ನವೆಂಬರ್ 16ರಂದು ಪುನೀತ ನಮನ ಕಾರ್ಯಕ್ರಮ. ಅಪ್ಪು ನೆನಪಿನಲ್ಲಿ ಒಂದಾಗಲಿದೆ ದಕ್ಷಿಣ ಸಿನಿಮಾ ರಂಗ. ಪುನೀತ್ ರಾಜ್ಕುಮಾರ್ ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಿದೆ. ಇದೇ ತಿಂಗಳ 16ನೇ ತಾರೀಕಿನಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪುನೀತ ನಮನ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಅಣ್ಣವರ ಕುಟುಂಬದ ಜೊತೆ ಇಡೀ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿ, ರಾಜಕೀಯ ಗಣ್ಯರು, ಆಂಧ್ರ, ಕೇರಳ, ತಮಿಳುನಾಡಿನ ಗಣ್ಯರು ಭಾಗಿಯಾಗಲಿದ್ದಾರೆ. ಅವರು ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದನ್ನು ನಾವು 16ನೇ ತಾರೀಕು 3 ಗಂಟೆಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಇಂಡೋರಲ್ಲೇ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನೂ ರೂಪರೇಷೆಗಳು ನಡೀತಾ ಇದೆ. ನಮ್ಮ ಪಕ್ಕದ ರಾಜ್ಯಗಳಾದ ತಮಿಳುನಾಡು, ಆಂಧ್ರ, ಕೇರಳದಿಂದಲೂ ಕೂಡ ನಾವು ಸಾಕಷ್ಟು ಜನ ನಟರುಗಳನ್ನ, ಅಲ್ಲಿ ಇಂಪಾರ್ಟೆಂಟ್ ಪರ್ಸನ್ಸ್ನ ಕೂಡ ಇನ್ವೈಟ್ ಮಾಡಬೇಕು ಅಂತ ಇದ್ದೀವಿ. ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ, ನಿರ್ಮಾಪಕರೇ ಆಗಲಿ, ನಿರ್ದೇಶಕರೇ ಆಗಲಿ, ಕಾರ್ಯಕರ್ತರೇ ಆಗಲಿ ಮತ್ತು ಟೆಕ್ನಿಷಿಯನ್ಸು, ಕಲಾವಿದರುಗಳು ಎಲ್ಲನೂ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಇಂಥ ಮೇರು ನಟ ನಾವು ಹಿಂದೇನೂ ನೋಡಿಲ್ಲ. ಅಂಥ ನಟನ್ನು ನಾವು ಇವತ್ತಿನ ದಿವಸ ಕಳ್ಕೊಂಡು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ. ಅದಕ್ಕೋಸ್ಕರ ಆ ನಟನಿಗೆ ಒಂದು ಗೌರವ ಸೂಚಿಸಬೇಕಾದ ನಮ್ಮ ಕರ್ತವ್ಯ ಆಗಿದೆ ವಾಣಿಜ್ಯ ಮಂಡಳಿದು. ಚಿತ್ರೋದ್ಯಮದ ಈಗ ನಾವಿದನ್ನು ಪ್ರೊಡ್ಯೂಸರ್ ಅಸೋಸಿಯೇಷನ್ನು ಮತ್ತು ನಾವು ವಾಣಿಜ್ಯ ಮಂಡಳಿ ಜಂಟಿಯಾಗಿ ಇದನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಪವರ್ ಸ್ಟಾರ್ ಇಲ್ಲದ ಕನ್ನಡ ಚಿತ್ರರಂಗ ಸದ್ಯಕ್ಕೆ ಬಡವಾಗಿದೆ. ಅಭಿಮಾನಿಗಳ ಆಕ್ರಂದನ ಇನ್ನೂ ಕೊನೆಯಾಗಿಲ್ಲ. ಅಪ್ಪು ಅಗಲಿಕೆ ನೋವು ಸದ್ಯಕ್ಕೆ ಶಮನವಾಗಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಪ್ಪು ಅಂದ್ರೇನೆ ಎಲ್ರಿಗೂ ಇಷ್ಟ. ಮಕ್ಕಳು, ಯುವಕರು, ವಯಸ್ಕರು ಎಲ್ರಿಗೂ ಅಪ್ಪು ಅಂದ್ರೆ ಬಲು ಪ್ರಿಯ. ಪದ್ಮಶ್ರೀ, ಕರ್ನಾಟಕ ರತ್ನ ಕೊಡ್ಲಿ ಅನ್ನೋದು ಅಭಿಮಾನಿಗಳ ಆಶಯ. ಅಪ್ಪು ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಹುಚ್ಚು. ಇಲ್ಲಿ ನೋಡಿ, ಬೆಂಗಳೂರಿನ ಈ ಮಕ್ಕಳು ಅಪ್ಪು ದೊಡ್ಡ ಅಭಿಮಾನಿಗಳು. ಅಪ್ಪುಗೆ ಸಮಾಧಿ ಮುಂದೆ ಡ್ಯಾನ್ಸ್ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಮುಖದಲ್ಲಿ ರಾಜನ ಕಳೆ, ನಗುತ್ತಲಿ ಹರಿಸುವ ನಾವು ಹೊಳೆ, ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ, ಸೂರ್ಯಲ್ಲಿ ದಿನವೂ ಪ್ರೀತಿಯ ಮಳೆ. ಅಪ್ಪು ಈ ಹಿಂದೆ ಈ ಮಕ್ಕಳನ್ನ ಭೇಟಿ ಮಾಡಿದ್ರು. ಮಕ್ಕಳ ಮುಂದೆ ಡ್ಯಾನ್ಸ್ ಮಾಡಿ ಎಲ್ಲರನ್ನೂ ಹುರಿದುಂಬಿಸಿದ್ರು. ಮಕ್ಕಳು ಇದೀಗ ಸಮಾಧಿ ಬಳಿಗೆ ಬಂದು ಅಪ್ಪುಗೆ ನಮನ ಸಲ್ಲಿಸಿದ್ರು. ಅಪ್ಪು ಸರ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಮತ್ತು ಅವ್ರು ನಮಗೆ ಕರೆಸಿದ್ರು, ಪ್ರೈಸ್ ಎಲ್ಲ ಕೊಟ್ಟಿದ್ರು. ನಮಗೆ ಚೆನ್ನಾಗಿ ಮಾಡಿದ್ದೀರಾ ಡ್ಯಾನ್ಸು, ಹಿಂಗೆ ಮಾಡ್ತೀರಿ ಅಂದ್ರಿ, ಅವ್ರು ಪ್ರೈಸ್ ಕೊಟ್ಟಿದ್ರು ನಮಗೆ. ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅದೇ ಥರ ನಾನು ಡ್ಯಾನ್ಸ್ ಮಾಡಬೇಕಂತ ಒಂದಿತ್ತು. ಅದಕ್ಕಾಗಿ ಡ್ಯಾನ್ಸ್ ಕಲಿಯೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ನಂಗೆ ಡ್ಯಾನ್ಸ್ ಕಲಿಬೇಕಂತ ತುಂಬ ಪ್ರಾಣ ಆಯಿತು. ಅದಕ್ಕೆ ಅಪ್ಪು ಸರ್ನ ಅವ್ರ ಫಿಲಮ್ ಬರ್ತಿತ್ತಲ್ವ ನೋಡಿ ನನಗೂ ಆಸೆ ಆಯಿತು, ನಾನು ಈ ಥರ ಡ್ಯಾನ್ಸ್ ಮಾಡಬೇಕು, ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊತೀನಿ, ಅವಾಗ ಈ ಥರ ಎಲ್ಲ ಮಾಡ್ಬೋದು ಅಂದ್ಕೊಂಡೆ. 1 ಮಂತ್ ಬ್ಯಾಕ್ ನೋಡಿದ್ವಿ, ಅವ್ರು ನಮಗೆ ಪ್ರೈಸ್ ಎಲ್ಲ ಕೊಟ್ಟರು. ಅಪ್ಪು ಸರ್ ಅಂದರೆ ನಂಗೆ ಅಪ್ಪ ಥರನೇ. ಅಪ್ಪುಗೆ ಸೈಕಲ್ ರೈಡಿಂಗ್ ಅಂದ್ರೆ ಬಲು ಇಷ್ಟ. ಸದಾಶಿವನಗರದ ಮನೆಯಿಂದ ಸೀದಾ ನಂದಿ ಬೆಟ್ಟಕ್ಕೆ ಸೈಕಲ್ನಲ್ಲೇ ಹೋಗಿ ಬಿಡ್ತಿದ್ರು. ಅದೆಷ್ಟೋ ದಿನ ನಂದಿ ಬೆಟ್ಟಕ್ಕೆ ಹೋಗಿದ್ರೂ ಜನರಿಗೆ ಗುರುತೇ ಸಿಕ್ಕಿರಲಿಲ್ಲ. ಪವರ್ ಸ್ಟಾರ್ ನೆಚ್ಚಿನ ಸೈಕಲ್ಗಳೀಗ ಅನಾಥ. ಪುನೀತ್ ಒಟ್ಟು 10 ಸೈಕಲ್ ಖರೀದಿ ಮಾಡಿದ್ರು. ಲಾಕ್ಡೌನ್ ಸಮಯದಲ್ಲಿ ಅಪ್ಪು ಸೈಕಲ್ನಲ್ಲೇ ಇಡೀ ಬೆಂಗಳೂರನ್ನ ಸುತ್ತಿದ್ರು. ಕಾರ್ ಕ್ರೇಜ್ನಷ್ಟೇ ಅಪ್ಪುಗೆ ಸೈಕಲ್ ಕ್ರೇಜ್ ಕೂಡ ಇತ್ತು. ಪುನೀತ್ ಬಳಿ ಒಟ್ಟು 12 ಕಾರು, 10 ಸೈಕಲ್ಗಳಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಪುನೀತ್
ಪುನೀತ್ ಅಗಲಿಕೆ ನೋವು ಇನ್ನೂ ಜನರನ್ನ ಕಾಡ್ತಾ ಇದೆ. ಈ ಆಘಾತದಿಂದ ಇನ್ನೂ ಹೊರ ಬಂದಿಲ್ಲ. ಇಡೀ ಕರ್ನಾಟಕದ ಹಳ್ಳಿಗಳಲ್ಲೂ ಪುನೀತ್ ರಾಜ್ಕುಮಾರ್ ರಸ್ತೆ, ಪುನೀತ್ ರಾಜ್ಕುಮಾರ್ ಸರ್ಕಲ್, ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ ಮಾಡಿ ಅನ್ನೋ ಕೂಗು ಕೇಳ್ತಾ ಇದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ದೊಡ್ಡಮನೆ ಹುಡುಗನಿಗೆ ಗೌರವ ಸಲ್ಲಿಸಲು ರಾಜ್ಯದ ಜನತೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಗೆ ಪುನೀತ್ ರಾಜ್ಕುಮಾರ್ ಹೆಸರಿಡಬೇಕು ಅನ್ನೋ ಮನವಿ ಕೇಳಿದೆ. ಪಕ್ಷಾತೀತವಾಗಿ ಏನು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತ ಹೇಳಿದಿವೆ, ಸುಮಾರು 9 ಕಿಲೋಮೀಟರ್ ರಸ್ತೆ, ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಪ್ಯಾರಲಲ್ ಆಗಿರುವಂಥ ಹೆಸರು ಇರ್ತಕ್ಕಂಥದ್ದು, ನಮ್ದು ಯಾವುದು ಅಭ್ಯಂತರ ಇಲ್ಲ. ದಯವಿಟ್ಟು ಕೂಡಲೇ ಆ ರಸ್ತೆಯನ್ನು ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡಬೇಕು. ಅದ್ರ ಜೊತೆಯಲ್ಲಿ ಸೋಪ್ ಫ್ಯಾಕ್ಟ್ರಿ ಹತ್ರ ಒಂದು ಸ್ಟ್ಯಾಚ್ಯೂನು ಸಹ ಮಾಡೋದಂತಕ್ಕಂಥ ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಸ್ತೆಗೆ ಹೆಸರಿಡಬೇಕಾ, ಪುತ್ಥಳಿ ಮಾಡಬೇಕಾ, ಜನಗಳ ಪ್ರೀತಿ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು, ಅದಕ್ಕೆ ನಮ್ಗೆ ಗೌರವ ಇದೆ. ಆದರೆ ನಾವು ಯಾವಾಗಲೂ ಇದನ್ನು ಬಯಸ್ತಾ ಇಲ್ಲ. ಇದನ್ನು ಮಾಡಿ ಅದನ್ನು ಮಾಡಿದ್ರೇ ಪುನೀತ್ ರಾಜ್ಕುಮಾರ್ ಕೊಡಬೇಕಾಗಿರೋ ಬೆಲೆ, ಆ ಪ್ರೀತಿ ಇಷ್ಟು 20 ಸಿನಿಮಾದಲ್ಲಿ ಕೊಟ್ಬಿಟ್ಟಿದ್ದಾರೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಲೋಹಿತ್ ಆಗಿದ್ದ ಪುನೀತ್ ಅಲಿಯಾಸ್ ಅಪ್ಪು ಆಗಿದ್ದು ಕೂಡ ರೋಚಕತೆ. ಸತ್ಯ ಹರಿಶ್ಚಂದ್ರನ ಮಗ ಲೋಹಿತಾಶ್ವನಿಗೆ ಅಲ್ಪಾಯುಷ್ಯ. ಆ ಕಾರಣಕ್ಕೆ ಲೋಹಿತ್ ಎಂಬ ಹೆಸರನ್ನ ಪುನೀತ್ ಎಂದು ಬದಲಾಯಿಸಲಾಯಿತು. ಹೆಸರು ಬದಲಾಯಿಸೋದು ಹೊಸತೇನಲ್ಲ. ಅಪ್ಪು ಅಪ್ಪ ರಾಜ್ಕುಮಾರ್, ವಿಷ್ಣುವರ್ಧನ್ ಸೇರಿದಂತೆ ಬಹುತೇಕರು ಸಿನಿಮಾಗೆ ಬಂದ ಮೇಲೆ ಹೆಸರು ಬದಲಾಯಿಸಿಕೊಂಡಿರೋದು ಕಣ್ಣ ಮುಂದಿರೋ ಸತ್ಯ. ಲೋಹಿತ್ ಅನ್ನೋ ಹೆಸರಿನಿಂದ ಹೀಗಾಯ್ತು ಅಂತ ಹೇಳೋದು ಸರಿಯಲ್ಲ ಅನ್ನೋದು ವಾದ. ಲೋಹಿತ್ ಅಂತ ಇದ್ದಿದ್ದನ್ನು ಹಿಂಗೆ ಯಾರೋ ಒಬ್ಬರು ಹಿರಿಯರು ಅವ್ರಿಗೆ ಹೇಳಿದರು ಅಂತ ಹೇಳಿಬಿಟ್ಟು ಅದನ್ನು ಬದಲಾವಣೆಯನ್ನು ಮಾಡ್ಕೊಂಡಿದ್ದೆ. ಆದರೆ ಅದು ಹೆಸರುಗಳ ಮೇಲೆ ಅದು ಅಷ್ಟೊಂದು ಅವಲಂಬಿಸಲ್ಲ ಅಂತೇಳಿ ನನ್ನ ಅಂತೂ ಅನಿಸಿಕೆ. ಅದು ಸ್ವಲ್ಪ ದೇವರು ಇದರಲ್ಲಿ ಒಂದು ಸ್ವಲ್ಪ ಸ್ವಾರ್ಥಿ ಆಗ್ಬಿಟ್ನಾ ಅಂತೇಳಿ ಅನಿಸುತ್ತೆ, ಒಂದು ಸ್ವಲ್ಪ ಕ್ರೂರಿ ಆಗ್ಬಿಟ್ನಾ ಅಂತ ಅನಿಸುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಹೆಸರು ಮೊದಲು ಲೋಹಿತ ಅಂತಿತ್ತು, ಆಮೇಲೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಇಟ್ಟ ಮೇಲೆ ಒಳ್ಳೆ ಆಯುಷ್ಯ ಬರುತ್ತದೆ ಅಂತ ಇಟ್ಟರು ಅಂತ ಹೀಗೊಂದು ಹೇಳೋದು ಈಗ ಆರಂಭವಾಗಿದೆ. ಆದರೆ ಶಾಸ್ತ್ರೀಯವಾಗಿ ನಾವು ಚಿಂತನೆ ಮಾಡಿದರೆ ಇದು ಯಾವುದೂ ಸಂಬಂಧವಿಲ್ಲ. ಮುಖ್ಯವಾಗಿ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಕೂಡ ಪ್ರತಿ ಜನ್ಮದಲ್ಲಿಯೂ ಕೂಡ ಇಷ್ಟಿಷ್ಟು ಆಯುಷ್ಯ ಅಂತ ನಿಶ್ಚಿತವಾಗಿದೆ. ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ ಭೂಷಣವೇ ಆಗಿತ್ತು. ಅದೇ ರೀತಿಯಲ್ಲೇ ಪುನೀತ್ಗೂ ಸಹ ಪದ್ಮಶ್ರೀ, ಕರ್ನಾಟಕ ರತ್ನ ನೀಡಬೇಕೆಂಬ ಒತ್ತಾಯ ಕೇಳತೊಡಗಿದೆ. ಇವತ್ತು ಅಪ್ಪು ಮನೆಗೆ ಬಂದಿದ್ದ ಸ್ವಾಮೀಜಿಗಳದ್ದು ಅದೇ ಬೇಡಿಕೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇವೆಲ್ಲ ದೇಶದ ನಾಗರಿಕ ಅತ್ಯುನ್ನತ ಪ್ರಶಸ್ತಿಗಳು. ಅದನ್ನು ಕೊಡಿ ಅಂತ ಹೇಳಿರೋದು ನಾನು. ಸ್ಟೇಟ್ ಗೌರ್ಮೆಂಟು ಶಿಫಾರಸ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿ ಅಂತ ಹೇಳಿರೋದು ನಾನು. ಜೊತೆಯಲ್ಲಿ ಭಾರತ ಸರ್ಕಾರ ಏನು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಲಿಕ್ಕೆ ಚಿಂತನೆ ಮಾಡಬೇಕಾಗಿದೆ. ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಸಹ ಮರಣೋತ್ತರವಾಗಿ ಪಪ್ಪು ಅವರ ಹೆಸರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಬೇಕು ಅಂತೇಳಿ ಇಡೀ ಉತ್ತರ ಕರ್ನಾಟಕದ ಮಠಾಧೀಶರ ಪರವಾಗಿ ನಾನು ಘನ ಸರ್ಕಾರ ಮನವಿ ಮಾಡ್ಕೊಳ್ತೀವಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತಮಿಳು ನಟ ವಿಜಯ್ ಸೇತುಪತಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಒಂದು ಘಟನೆ ನಡೆದಿದೆ. ನಟ ಪುನೀತ್ ನಿವಾಸಕ್ಕೆ ಆಗಮಿಸ್ತಾ ಇದ್ದ ವಿಜಯ್ ಸೇತುಪತಿ ಜೊತೆಗೆ ಬರ್ತಾ ಇದ್ದ ಸಹ ಪ್ರಯಾಣಿಕ ಕುಡಿದ ಅಮಲಿನಲ್ಲಿ ಇದ್ರು ಅಂತ ಹೇಳಲಾಗಿದೆ. ಈ ವೇಳೆ ವಿಜಯ್ ಸೇತುಪತಿಯ ಪಿಎಗೂ ಸಹ ಪ್ರಯಾಣಿಕರಿಗೂ ಜಗಳ ಆಗಿದೆ. ಏರ್ಪೋರ್ಟ್ನಲ್ಲಿ ಇಳಿದು ಬರುವಾಗ ಹಲ್ಲೆಗೆ ಯತ್ನಿಸಿದ್ದಾನೆ. ಆ ದೃಶ್ಯಗಳು ಇದೀಗ ವೈರಲ್ ಆಗಿದೆ. ನಾಡಿನೆಲ್ಲೆಡೆ ದೀಪಾವಳಿ ಸಂಭ್ರಮ. 3 ದಿನಗಳ ಹಬ್ಬ ಕಳೆ ಕಟ್ಟಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಅಲ್ಲಿ ಖರೀದಿ ಜೋರಾಗಿತ್ತು. ಪಟಾಕಿಗಳನ್ನ ಹೊಡೆಯುವಾಗ ಹುಷಾರಾಗಿರಿ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ.
ಕೆಆರ್ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿದ್ದರು ಜನ. ಹೂವು ಹಣ್ಣು ಬಾಳೆಕಂದು ಖರೀದಿ ಮಾಡಿದ್ರು. ಮಾರುಕಟ್ಟೆಯಲ್ಲಿ ದುಬಾರಿಯಾಗಿವೆ ಹೂವು ಹಣ್ಣು. ಗಗನಕ್ಕೇರಿದ ಬೆಲೆಗಳನ್ನ ಕಂಡು ಜನರ ಬೇಸರ. ಹೂವದ ಬೆಲೆ ತುಂಬಾ ಡಿಮ್ಯಾಂಡ್ ಆಗಿದೆ. ಹೂವು ಈಗ ತಗೊಳಕ್ಕೆ ಆಗ್ತಾ ಇಲ್ಲ. 100 ರೂಪಾಯಿ ಮಾರು ಹೇಳ್ತಿದ್ದಾರೆ. 100, 150, 200 ರೂಪಾಯಿ. ಒಂದು ಮೊಳನೇ 50 ರೂಪಾಯಿ ಹೇಳ್ತಿದ್ದಾರೆ. ಹಬ್ಬಕ್ಕೆ ಆಗ್ತಾನೆ ಇಲ್ಲ. ಇಷ್ಟೊಂದು ಡಿಮ್ಯಾಂಡ್ ಆದರೆ ಹೇಗೆ ತಗೋತಾರೆ ರೈತರೆಲ್ಲ? ನಮ್ದೆಲ್ಲ ಬಿಲ್ ಆಲೆ 1000 ರೂಪಾಯಿ ಆಯಿತು. ಬರೀ ಹಣ್ಣು ಹಂಪಲ ಅವೇ ತೊಗೊಂಡಿದ್ಕೇ ರೇಟ್ ಜಾಸ್ತಿ ಆಯಿತು. ವ್ಯಾಪಾರ ತುಂಬ ಜಾಸ್ತಿ ಇದೆ, ರೇಟ್ ಎಲ್ಲ ಜಾಸ್ತಿ ಇದೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕಲ್ವಾ? ತಗೊಳ್ಳೇಬೇಕು, ಮಾಡಲೇಬೇಕು. ಮಲ್ಲಿಗೆ ಹೂವು 1600 ಇದೆ. ಕನಕಾಂಬರ ಇನ್ನು 2000 ಇದೆ. ಆದ್ರೂ ರೇಟ್ ಜಾಸ್ತಿ ಇದ್ರೂ ತಗೊಳ್ಳೇಬೇಕು, ಮಾಡಲೇಬೇಕು. ಸುರಕ್ಷತೆ ಇಲ್ಲದೆ ಪಟಾಕಿ ಮಾರಾಟ. ಕಂಡೂ ಕಾಣದಂತಿರುವ ಅಧಿಕಾರಿಗಳು. ಆನೇಕಲ್ ಬಳಿ 10 ಪಟಾಕಿ ಮಾರಾಟ ಮಳಿಗೆಗಳು ತಲೆ ಎತ್ತಿವೆ. ಜನರು ಬರ್ತಾ ಇದ್ದಾರೆ, ಆದ್ರೆ ಸುರಕ್ಷತಾ ಕ್ರಮಗಳೇ ಇಲ್ಲಿಲ್ಲ. ನೆಪ ಮಾತ್ರಕ್ಕೆ ಒಂದೆರಡು ಬಕೆಟ್ನಲ್ಲಿ ನೀರು ಮತ್ತು ಮರಳು ಸಂಗ್ರಹಿಸಿಡಲಾಗಿದೆ. ಅದೇನೋ ಒಂದು 4-5 ಬಕೆಟ್ ಇಟ್ಟಿದ್ದಾರೆ. ಅದು ಬಿಟ್ಟರೆ ಫೈರ್ ಎಕ್ಸ್ಟೆನ್ಷರ್ ಎಲ್ಲೂ ನೋಡಲಿಲ್ಲ ನಾನು. ಅದು ಬಿಟ್ಟರೆ ಏನೂ ಕಾಣಿಸ್ತಾ ಇಲ್ಲ. ಒಂದು 4-5 ಬಕೆಟ್ ಇದೆ, ಫೈರ್ ಎಕ್ಸ್ಟೆನ್ಷರ್ ಇಟ್ಟಿದ್ದಾರೆ. ಈ ಥರ ಪಕ್ಕದಲ್ಲಿ ಇದ್ರೂ ನಾವು ಒಂದಕ್ಕೆ ಕೊಂಡ್ಕೊಂಡ್ರೆ ಎಲ್ಲದಕ್ಕೂ ಕೊಂಡ್ಕೊಳ್ಳೋದು. ಅಟ್ಲೀಸ್ಟ್ ಸ್ಪೇಸ್ ಆದ್ರೂ ಕೊಡಬೇಕಲ್ಲಿ ಅವರು. ಏನಾದ್ರು ಬೈ ಚಾನ್ಸ್ ಇದಾಯಿತು ಅಂದರೆ ಪಕ್ಕದಲ್ಲಿರೋದು ಆಗ್ಬಿಡುತ್ತೆ. ಸೊ ಅಲ್ಲಿ ಅಟ್ಲೀಸ್ಟ್ ಗ್ಯಾಪ್ ಕೊಟ್ಟರೆ ಒಂದನ್ನಾದ್ರು ತಡಿಬೋದು. ಒಂದರಿಂದ ಒಂದೇ ಸೇಫ್ ಆಗಿರುತ್ತೆ. ಕೊಟ್ಟಿದ್ದಾರಾ, ಲೀಗಲ್ಲ ಇಲ್ಲೀಗಲ್ಲ, ರೇಟ್ ಏನು ಅದೇನೇ ಇದೆ. ಅವ್ರು ಒಂದೊಂದು ರೇಟ್ ಇದೆ. ಲಾಸ್ಟ್ ಟೈಮ್ಗಿಂತನೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಕಾಣ್ತಾ ಇದೆ ರೇಟ್ ಎಲ್ಲ. ಎಚ್ಚರ ತಪ್ಪಿದ್ರೆ ಕ್ರಮ ಕೈಗೊಳ್ತೀವಿ ಅನ್ನೋ ತಾಲೂಕು ಆಡಳಿತಕ್ಕೆ ಇದು ಮಾತ್ರ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಮೆರಿಕಾದಲ್ಲಿನ ಕನ್ನಡಿಗರ ಬಳಗ ಅಕ್ಕ ಬಳಗ ವತಿಯಿಂದ ಪುನೀತ್ ರಾಜ್ಕುಮಾರ್ಗೆ ಸ್ಮರಣಾಂಜಲಿ ಸಲ್ಲಿಸಲಾಯಿತು. ಎಲ್ಲರ ನೆಚ್ಚಿನ ನಟ ಅಪ್ಪು ವಿಧಿವಶರಾಗಿರುವುದಕ್ಕೆ ಅಮೆರಿಕಾದಲ್ಲಿನ ಕನ್ನಡಿಗರ ಬಳಗ ಕಂಬನಿ ಮಿಡಿದಿದೆ. ಪುನೀತ್ ಭಾವಚಿತ್ರಕ್ಕೆ ಪೂಜಿಸಿ ಅನಿವಾಸಿ ಕನ್ನಡಿಗರು ನಮನ ಸಲ್ಲಿಸಿದರು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕೊಂಬೆ ಹೇಳುತ್ತೈತೆ ಮತ್ತೆ ಆರಾಧಿಸುವ ರಾಜರತ್ನವು ಆಡಿಸಿ ಊಹಿಸ್ಕೊಂಡಿರಲಿಲ್ಲ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೂಡ ನಿಮಗೆ ಧನ್ಯವಾದಗಳು. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಯೋಗವು ಪ್ರತಿನಿತ್ಯ ಕೋಆಪ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯಲಾಗ್ತಾ ಇದೆ. ಅಂತೆಯೇ ಇವತ್ತಿನ ಪ್ರಶ್ನೆ, ದೀಪಾವಳಿ ಹಬ್ಬವನ್ನು ಸುರಕ್ಷಿತವಾಗಿ ಯಾವ ರೀತಿ ಆಚರಿಸಬೇಕು ಅನ್ನೋದಾಗಿತ್ತು. ಅದಕ್ಕೆ ಉತ್ತರ ಬಂದಿದೆ. ಪಟಾಕಿ ಬದಲು ದೀಪವನ್ನು ಹಚ್ಚಿ ಸುರಕ್ಷಿತವಾಗಿ ಆಚರಿಸಬಹುದು ಅಂತ ಮೇಘಶ್ರೀ ಉತ್ತರಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ವಾರ್ತೆಯ ಮುಖ್ಯಾಂಶಗಳು.